ಕಮಿಷನ್ 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 ಯಾವ ಸರ್ಕಾರ ಬರಲಿ ಭ್ರಷ್ಟಾಚಾರ ಅನ್ನುವಂಥ ತಾಂಡವಾಡುತ್ತೆ. ಆದರೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ಈ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ. ಬಿಕಾಸ್ ಒಂದೊಂದು ಸರ್ಕಾರ ಬಂದರೂ ಕೂಡ ಭ್ರಷ್ಟಾಚಾರ ಅಂತೂ ನಡೀತಾ ಇರುತ್ತೆ. ಆದರೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಭ್ರಷ್ಟಾಚಾರ ಅನ್ನುವಂಥದ್ರ ಬಗ್ಗೆ ಮಾತ್ರ ಚರ್ಚೆ ಆಗುವಂಥದ್ದು. ಈಗ ಮತ್ತೊಂದು ದೊಡ್ಡ ಹಗರಣ ರಾಜ್ಯ ಸರ್ಕಾರಕ್ಕೆ ಸುತ್ತಿಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಆಲ್ರೆಡಿ ಸಾಕಷ್ಟು ವಿಚಾರಗಳು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನ ಸಿಕ್ಕಾಕ್ಸುವಂತ ಕೆಲಸವನ್ನ ಈಗ ಆಲ್ರೆಡಿ ಬಿಜೆಪಿ ಮಾಡ್ತಾನೆ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ನಿಗಮದಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಮತ್ತೊಂದು ನಿಗಮದ್ದು ಪ್ರತಿ ಕೆಲಸಕ್ಕೂ ಕೊಡ್ಬೇಕಂತೆ ಪರ್ಸೆಂಟೇಜು. ಅಧಿಕಾರಿಗಳು ನಿಗಮದ ಅಧ್ಯಕ್ಷ ವಿರುದ್ಧ ಲೂಟಿಯ ಆರೋಪವನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ ಕಣ್ಮುಂದೆನೇ ಇದೆ. ಸರ್ಕಾರ ಮುಜುಗರವನ್ನ ಅನುಭವಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗಿರುವಂಥದ್ದು ಮತ್ತೊಂದು ಪ್ರಕರಣ. ಈಗ ಅದೇ ರೀತಿಯಾಗಿ ಮುಜುಗರವನ್ನ ತರುತ್ತಾ ಪ್ರಕರಣದಲ್ಲಿ ಸಚಿವರ ತಲೆದಂಡವೂ ಕೂಡ ಆಗಿತ್ತು. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು. ಈಗ ಮತ್ತೊಂದು ನಿಗಮದಲ್ಲಿ ಕಮಿಷನ್ ಸದ್ದು. ಅದು ದಲಿತರ ಒಂದು ಏಳ್ಗೆಗೆ ನಾವಿದ್ದೇವೆ, ದಲಿತರ ಉದ್ಧಾರಕ್ಕೆ ನಮ್ಮ ಸರ್ಕಾರ ಬಂದಿರೋ ಅಂಥದ್ದು ಅಂತ ಯಾವಾಗಲೂ ಕೂಡ ಹೇಳ್ಕೊಂಡು ಓಡಾಡ್ತಾರೆ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಕ್ಷದವರು. ಈಗ ದಲಿತರ ಹಣವನ್ನೇ ಲೂಟಿ ಮಾಡ್ಲಿಕ್ಕೆ ಹೊರಟಿದ್ದಾರ. ಆ ನಿಗಮಗಳಲ್ಲೇ ಆಗ್ತಾ ಇರುವಂಥದ್ದು ಭ್ರಷ್ಟಾಚಾರ. ಲಕ್ಷಕ್ಕೆ ಬೇಡಿಕೆ ಇಲ್ದಿದ್ರೆ ಕೆಲಸ ಆಗಲ್ವಂತೆ. ಏನಾಗ್ತಾ ಇದೆ ಹಾಗಾದ್ರೆ ನಿಗಮಗಳಲ್ಲಿ ಅಕ್ರಮಕ್ಕೆ ಕಡಿವಾಣ ಇಲ್ವಾ? ನ್ಯೂಸ್ 18ನಲ್ಲಿ ನಿಗಮ ಕಮಿಷನ್ನ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ಮುಂದೆ ಮಾಡ್ತಾ ಇದೆ. ಹಾಗಾದ್ರೆ ಯಾವ ನಿಗಮದಲ್ಲಿ ಕಮಿಷನ್ ಸದ್ದು ಮಾಡ್ತಾ ಇದೆ? ಎಷ್ಟು ಕೋಟಿಗೆ ಎಷ್ಟು ಕಮಿಷನ್ ಅನ್ನ ಪಡೆದುಕೊಳ್ಳಲಾಗ್ತಾ ಇದೆ? ಕಮಿಷನ್ ಪಡಿತಾ ಇರುವಂತವರು ಯಾರು? ಹೇಗೆಲ್ಲ ಡೀಲ್ ಆಗ್ತಾ ಇದೆ ಇಲ್ಲಿ? ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಗೂ ಕಾಡ್ತಾ ಇರ್ಬೋದು. ಯಾರ ವಿರುದ್ಧ ಆರೋಪ? ಹಾಗಾದ್ರೆ ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಬೋವಿ ನಿಗಮ, ಅದು ಮತ್ಯಾವುದೂ ಅಲ್ಲ, ಬೋವಿ ನಿಗಮ. ಬೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಾಲ್ಮೀಕಿ ನಿಗಮ ಅದು ಕೂಡ ದಲಿತರ ನಿಗಮ ಆಗಿದ್ದಂಥದ್ದು. ಈಗ ಮತ್ತೊಂದು ದಲಿತರಿಗೆ ಸೇರುವಂತ ನಿಗಮದಲ್ಲೇ ಭ್ರಷ್ಟಾಚಾರ ನಡೆದಿರುವಂಥದ್ದು. ಅದ್ಯಾವುದು? ಬೋವಿ ನಿಗಮ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ಯಾಕೆ ರಾಜೀನಾಮೆ? ಎಲ್ರಿಗೂ ಗೊತ್ತಿರುವಂಥದ್ದೇ. ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಂತ ಅದನ್ನ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಆನ್ ದಿ ಫ್ಲೋರ್ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ನಾಗೇಂದ್ರ ರಾಜೀನಾಮೆ ಬಳಿಕನಾದ್ರೂ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವಾ ಸರ್ಕಾರ? ಇಲ್ಲ, ಹಂಗಾಗಿಲ್ಲ. ಇಲ್ಲಿ ಈಗ ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಪರ್ಸೆಂಟೇಜ್ ಸದ್ದನ್ನ ಮಾಡ್ತಾ ಇದೆ. ಪರ್ಸೆಂಟೇಜ್ಗಾಗಿ ಅಧ್ಯಕ್ಷರೇ ಬಾಯ್ಬಿಟ್ಟು ಕೇಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಭೂ ಒಡೆತನ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಫಲಾನುಭವಿಗಳಿಗೆ ಹಣ ಬಿಡುಗಡೆಗೂ ಕೂಡ ಕೊಡಬೇಕಂತೆ ಕಮಿಷನ್ ಅನ್ನ. ಫಲಾನುಭವಿಗಳಿಗೆ ಹಣ ಕೊಡಬೇಕು ಅಂದ್ರೂ ಕೂಡ ಅದಕ್ಕೆ ಕಮಿಷನ್ ಕೊಡಬೇಕು. ಕಮಿಷನ್ ಕೊಟ್ರೇನೆ ಅವರಿಗೆ ಹಣ ಬಿಡುಗಡೆ ಆಗೋದು. ಬ್ರೋಕರ್ ಬಳಿ ಕಮಿಷನ್ ಕೇಳುವಂತ ವಿಡಿಯೋ ವೈರಲ್ ಆಗಿದೆ. ಈಗ ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರ? ನಿಗಮದ ಅಧ್ಯಕ್ಷ, ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್, ರವಿಕುಮಾರ್ ಅಂತ ಅವರೇ ಅಧ್ಯಕ್ಷರು, ಅವರೇ ಡಿಮ್ಯಾಂಡ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. 25 ಲಕ್ಷ ಹಣ ಬಿಡುಗಡೆಗೆ 5 ಲಕ್ಷ ರೂಪಾಯಿಯನ್ನ ಕೇಳ್ತಾ ಇದ್ದಾರಂತೆ ರವಿಕುಮಾರ್. 25 ಲಕ್ಷಕ್ಕೆ 5 ಲಕ್ಷ ಅಂದ್ರೆ 20% ಅಲ್ಲಿ ನಡೀತಾ ಇದೆ. ಇಲ್ಲಿ ಈ ನಿಗಮದಲ್ಲಿ ಎಷ್ಟು ಪರ್ಸೆಂಟೇಜ್ ನಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅಂದ್ರೆ 20%. ವೈರಲ್ ಆಗಿರುವಂತ ವಿಡಿಯೋದಲ್ಲಿದೆ ಭ್ರಷ್ಟಾಚಾರದ ಸುಳಿವು. ಹಾಗಾದ್ರೆ ಏನಂತ ಮಾತನಾಡಿದ್ರು, ಏನೇನೆಲ್ಲ ಚರ್ಚೆ ಆಗಿದೆ, ಯಾವ ರೀತಿಯಾಗಿ ಅಲ್ಲಿ ಹಣವನ್ನ ಕೇಳಲಾಗಿದೆ, ಬೋವಿ ನಿಗಮದಲ್ಲಿ ಏನಾಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಹೇಳ್ತಾರೆ, ಬ್ರೋಕರ್ಗಳನ್ನ ಇಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಾರ ಅಧ್ಯಕ್ಷ ರವಿಕುಮಾರ್, ಅವರ ಪಾತ್ರ ಏನಿದ್ರಲ್ಲಿ, ಏನ್ ಆರೋಪ ಕೇಳಿ ಬರ್ತಾ ಇದೆ? ಒಮ್ಮೆ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆಯಲ್ಲ, ಅದನ್ನ ನೋಡ್ಕೊಂಬೋಣ. ಯಾವುದೇ ಗಮನದಲ್ಲಿ ಯಾವುದು ಮಾಡಿಲ್ಲ ಅಂತ ಹೇಳಿ ಸರ್. ಅದಕ್ಕೆ ಸರ್ ಬೈತಾ ಇದ್ರು ಕರೀಲಿ ಅಂತ ಕೇಳ್ತಾ ಇದ್ರು. ಅಂದ್ರೆ ಸರ್ ಸರ್ ಇದನ್ನ ಮಾಡ್ತಾ ಇದ್ರು, ಏನೇನಂತ ಏನಾಗೈತಿ ಅಂತ ಕೇಳ್ತಾ ಇದ್ರು. ನೋಡ್ರಿ ಹೇಳಿ ಸರ್, ಅವ್ರು ಮಂಜು ಹೇಳಿ ಸರ್. ಅವತ್ತು ನಿಮ್ಗೆ ಏನಾದರೂ ಅಂದರೆ ಸರ್ ಐ ಆಮ್ ರೆಡಿ ಸರ್. ನಾನು ನೀವು ಹೇಳಿ ಸರ್, ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನೋ ಅವಾಗಿನ ನೀವು ಹೇಳಿರಲಿಲ್ಲ ಸರ್. ವಾರ ಮನೆ ಸರ್ ಹಿಂಗೆ ಐತ್ರಿ ಸರ್, ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡಿ ನಿಮ್ಗೆ ಹೇಳ್ಕೊತಾ ಇದ್ದೀನಿ ಸರ್.
ಸರ್ ಕಲೆಕ್ಷನ್ ಮಾಡಿದ್ದು ನಿಮಗೂ ಕೊಟ್ಟಿದ್ದೀನಿ ಸರ್. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಕಲೆಕ್ಟ್ ಮಾಡಿ ಸರ್. ಇಷ್ಟು ನಿಮಗೆ ಮುಟ್ಟಿದೆ ಸರ್. ಆಮೇಲೆ ಒಮ್ಮೆ 5 ಒಮ್ಮೆ 7 ಇಷ್ಟು ಮುಟ್ಟಿದೆ ಸರ್. ಹಾಂ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನೀವು ಅಂದ್ರೆ ಬಂದೈತಂತ ಹಿಂಗೆ ಹೇಳಿದೆ ಸರ್. ಹಿಂಗೈತಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್ 60 ಅಂತ ಹೇಳಿದೆ ಸರ್. ಅಲ್ಲಿ ನೋಡಿ ಮಾಡುವ ಅಂತ ಅಂದ್ರಿ ಸರ್. ನಾವು ಆಯಿತು ಮಾಡೋಗ್ರಿ ನೀವು ಪ್ರೊಸೆಸ್ ಮಾಡಿರಿ ಅಂತ ಅಂದ್ರಿ ಸರ್. ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 1 ಲಕ್ಷ ಮಾಡಿದ್ವಿ. 3 ಕೋಟಿ ಕೊಟ್ಟಲ್ಲ. ಹಾಂ ಸರ್. ಅದರಲ್ಲಿ ಸರ್ ಅದರಲ್ಲಿ ಟೋಟಲಾಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. ಎಷ್ಟು ಪರ್ಸೆಂಟ್? 3% ಸರ್. 3%ನಾಗ ಬಂದಿದೆ ಸರ್. 3%ನಾಗ ಕೊಟ್ಟರು ಸರ್. ಅಂದರೆ 9 ಲಕ್ಷ ಕೊಟ್ಟರು ಸರ್ ಅಷ್ಟೇ. ಈ 15ರಲ್ಲಿ 3 ಐತಂದ್ರೆ ಹ್ಞೂ ಸರ್. 12 ಹೋಯ್ತು ಸರ್. 12ರಲ್ಲಿ ಎಷ್ಟು ಎಕರೆ ಕೊಟ್ಟಿದ್ದೀರಿ? ಎಷ್ಟು ಎಕರೆ? ಎಷ್ಟು ಎಕರೆ? ಸುಮಾರು ಒಂದು 60 ಎಕರೆ ಹೋಗಿರ್ಬೇಕು ಸರ್. 60 ಎಕರೆ ಸರ್. ಅದು ಮೊನ್ನೆ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಲಿಸ್ಟ್ ಕೊಟ್ಟಿದ್ದೆ ಸರ್. ಈಗ ಎಷ್ಟು ಪರ್ಸೆಂಟ್ ಮಾಡಿದ್ರಿ? ಯಾವುದು ಸರ್? ಸರ್ ಇದಕ್ಕೆ ನಿಮ್ಗೆ ಅವಾಗ 40% ಕೊಟ್ಟಿದ್ದೆ ಸರ್. ಆಮೇಲೆ 60 ಅಂದ್ರಿ ಸರ್. 60 ಅಂದರೆ ಅದು ಆಯಿತು ಸರ್. ಭಾಳ ಆಕೈತಿ. ಆಮೇಲೆ ಇದಕ್ಕೆ ಅಕೌಂಟ್ ಸೆಕ್ಷನ್ಗೆ ಕೊಡಬೇಕು. ಯಾವ ಅಕೌಂಟಿಗೆ ಕೊಡ್ತೀರಿ? ಯಾವ ಸೆಕ್ರೆಟರಿ ಸಂಬಳ ಕೊಡೋದು ಅವರಿಗೆ? ಟ್ರೆಜರಿಗೆ ಕೊಡ್ಬೇಕು ಸರ್. 3 ಕೋಟಿ ಒಳಗೆ ನಿಮ್ಗೆ ನಾನು 40% ಅಷ್ಟೇ ಕೊಟ್ಟಿದ್ದೆ ಸರ್. 3 ಕೋಟಿ ಫಸ್ಟ್ ಇದನ್ನಾಗಿತ್ತು ಸರ್. MLA ಮಿನಿಸ್ಟ್ರಿಗೂ 9 45 4 36 3,60,000 ನಿಮ್ಗೆ ತಲುಪಿಸಿ ಸರ್. ಮೊದಲು ಮುಂಚೆ ಸರ್. ಇದ್ರಾಗ ಆ್ಯಡ್ ಐತೆ ಸರ್. ಇದ್ರಾಗ ಆ್ಯಡ್ ಐತೆ ಸರ್. ಅದು ಆಮೇಲೆ ನಾನು ಎಕರೆ ವೈಸ್ ಇತ್ತು ನೀವೇನು ಹೇಳಿರಲ್ಲ ಸರ್ ಕೊಟ್ಕೊಂಡು ಬಂದೆ ಸರ್. ಆಮೇಲೆ ಎಕರೆ ವೈಸ್ ಕ್ಯಾಲ್ಕುಲೇಷನ್ ಇದೆ ಸರ್. ನಿಮ್ಮ ಹತ್ರ ಒಂದು ಬಾಬುನ ಕಡೆ ಬರ್ದಿಟ್ಟು ಸರ್. ಮನ್ಯಾಗ ಬರ್ದಿತ್ತು ಸರ್ ಲಿಸ್ಟ್ ವೈಸ್. ಆಮೇಲೆ ಇದು ಆದ ನಂತರ ಸರ್ ಆಮೇಲೆ 40 ಎಕರೆ ಕೊಟ್ಟಿದ್ವಿ ಸರ್. ಹೌದು. 15 ಕೋಟಿಗೆ 6 ಕೋಟಿ ಇದೆಯಾ? 7 ಕೋಟಿ ಇದೆಯಾ? 6 ಕೋಟಿ 16 ಲಕ್ಷ ರಿಲೀಸ್ ಮಾಡಿಬಿಟ್ಟು ಪೆಂಡಿಂಗ್ ಮಿನಿಸ್ಟ್ರಿ ಕಡೆ ಅದೆಲ್ಲ ಕೊಡ್ಬೇಕಲ್ಲ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ದಲಿತರ ದುಡ್ಡನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಕೂತಿದ್ದಂತ ವ್ಯಕ್ತಿ ಯಾರು ಅಂದ್ರೆ ಎಸ್ ರವಿಕುಮಾರ್ ಅಂತ, ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ಅಭಿವೃದ್ಧಿ ಯಾರಾಗ್ತಾ ಇದ್ದಾರೆ? ಬೋವಿ ಸಮುದಾಯದವರಲ್ಲ, ಆಯಾಯ ನಿಗಮದ ಅಧ್ಯಕ್ಷರುಗಳು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ವಿಡಿಯೋ ತುಣುಕನ್ನ ನೋಡಿದಂಥ ಸಂದರ್ಭದಲ್ಲಿ 5 ಲಕ್ಷ 7 ಲಕ್ಷ 40% ಅಂತಾರೆ, 60% ಅಂತಾರೆ. MLA ಹೆಸರು ಕೂಡ ಹೇಳ್ತಾರೆ, ಮತ್ತು ಒಂದ್ ಕಡೆ ಮಿನಿಸ್ಟ್ರು ಕೂಡ ಅಂತ ಹೇಳ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ಏನೋ. ಬೋವಿ ನಿಗಮದ ಅಧ್ಯಕ್ಷರಿಂದ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಾ ಇರುವಂತ ವಿಚಾರ ಒಂದು ರೀತಿಯಾಗಿ ಹಾಗೆ ಕಾಣಿಸ್ತಾ ಇದ್ದಿದ್ದು. ಆ ಒಂದು ವಿಡಿಯೋವನ್ನ ನೋಡುವಂತ ಸಂದರ್ಭದಲ್ಲಿ ತಮ್ಮ ಕಚೇರಿಯಲ್ಲೇ ಕಮಿಷನ್ ದಂಧೆಯನ್ನ ಮಾಡ್ತಾ ಇದ್ದಾರ ರವಿಕುಮಾರ್. ಹಾಗಾದ್ರೆ ಫಲಾನುಭವಿಗೆ ನೇರವಾಗಿ ಪರ್ಸೆಂಟೇಜ್ ಅನ್ನ ಕೇಳ್ತಾರಂತೆ ರವಿಕುಮಾರ್. ಫಲಾನುಭವಿಗಳಿಗೆ ನೇರವಾಗಿ ಪರ್ಸೆಂಟೇಜ್ ಕೇಳ್ತಾರಂತೆ. ಇಂತಿಷ್ಟು ಕೊಡಬೇಕು ಅಂದ್ರೆ ಮಿನಿಮಮ್ 20% ಏನೋ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿ 20% ಅಂದ್ರೆ 1,20,000 ಕೊಡಬೇಕು. ನಿನ್ನ ಹಣ ಯಾವುದಾದ್ರೂ ಕೊಡಬೇಕು, ಅಥವಾ ನಿನ್ನ ಕೆಲಸ ಯಾವುದಾದ್ರೂ ಆಗಿದೆ ಅಂದರೆ ಅದನ್ನ ದುಡ್ಡು ರಿಲೀಸ್ ಮಾಡಬೇಕು ಅಂದರೆ ಇಷ್ಟು ಕೊಡಬೇಕು, ಅಥವಾ ನಿನ್ನ ಭೂಮಿ ಯಾವುದಾದ್ರೂ ನಿನಗೆ ಬೇಕು ಅನ್ನುವಂಥದ್ದೇ ಆದರೆ ಈ ನಿಗಮದಲ್ಲಿ ಬರುವಂಥದ್ದು ಅದಕ್ಕೂ ಕೂಡ ಇಂತಿಷ್ಟು ಕೊಡಬೇಕು ಅಂತ ಡಿಮ್ಯಾಂಡ್ ಅಂತೆ. ಇನ್ನು ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರಾ? ಎಷ್ಟು ಹಣಕ್ಕೆ ಎಷ್ಟು ಕಮಿಷನ್ ಅನ್ನ ಕೊಡಬೇಕು? ಆ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ಇದ್ರಾಗ ಎಲ್ಲ ಹೋಗುತ್ತೆ ಸರ್. ಅದು ಇಲ್ಲ ಬೈಪರ್ಕೇಶನ್ ಇರೋದಿಲ್ಲ ಸರ್. 100% ರಿಲೀಸ್ ಮಾಡೋಕೆ ಅದು ಫುಲ್ ಅಮೌಂಟ್ ಇರುತ್ತೆ ಸರ್. 20% ಸಪ್ರೇಟು 80% ಸಪ್ರೇಟು ಆಗ್ತದೆ. ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ಎಕರೆ ಅಪೇಕ್ಷೆ ಅವ್ರು ಮುಗಿತಾಕ ನಾವು ಕ್ಲಿಯರ್ ಮಾಡಲೇಬೇಕು. ಬಂದಿದೆಯಾ 10 ಲಕ್ಷ ಕೊಡಿ, ಎಷ್ಟೆಲ್ಲ ಶೇರ್ ಕಲೆಕ್ಟ್ ಮಾಡಿ. ಯಾರು ಕೊಡಲ್ಲ ನನ್ನ ಜನ ಇದ್ದಾರೆ. ಸರಿ ಸರ್. ಎಸ್ ಸರ್. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರಿ ಅವ್ರು ಮಾಡ್ಬೋದು. ಬೋವಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಆಡಿಯೋ ವಿಡಿಯೋ ಫೋಟೋಗಳು ಕೂಡ ವೈರಲ್ ಆಗ್ತಲೇ ಅಲರ್ಟ್ ಆಗಿದ್ದಾರೆ. ಬೋವಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಜಾಲತಾಣಗಳಲ್ಲೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಆಡಿಯೋ ವಿಡಿಯೋ ಫೋಟೋಗಳು ವೈರಲ್ ಆಗ್ತಾ ಇದಾವೆ. ಸೊ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಿದ್ದಾರಂತೆ. ಬೋವಿ ಸಂಘಟನೆಗಳಿಗೆ ಬೆದರಿಕೆ ಹಾಕಿ ಪತ್ರಿಕಾಗೋಷ್ಠಿಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ ಅಂತ ಹೇಳಲಾಗ್ತದೆ. ಈ ವಿಚಾರ ಯಾವಾಗ ಗೊತ್ತಾಯ್ತು? ಬೋವಿ ಸಂಘಟನೆಗಳಿಗೆ ನಮ್ಮ ಹಣವನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಇವರು ಅಂತ, ಅದರಲ್ಲೂ ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮುಂದಾಗಲಾಗಿತ್ತು. ಆದರೆ ಅವರಿಗೂ ಕೂಡ ಬೆದರಿಕೆಯನ್ನ ಹಾಕಿ ಪತ್ರಿಕಾಗೋಷ್ಠಿಗೆ ಬ್ರೇಕ್ ಅನ್ನ ಹಾಕಲಾಗಿದೆಯಂತೆ. ಸಿಎಂ ಸಮಾಜ ಕಲ್ಯಾಣ ಸಚಿವರಿಗೆ
ವಿವರಣೆ ನೀಡಿದ್ದಾರಂತೆ ಅಧ್ಯಕ್ಷ. ಅದೇನ್ ವಿವರಣೆ ಕೊಟ್ಟಿದ್ದಾರೋ ಏನೋ, ಅದನ್ನ ಕೇಳಿಸ್ಕೊಂಡು ಯಾವ ರೀತಿಯಾಗಿ ಸುಮ್ಮನಿದ್ದಾರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇದು ಯಾವ ಇಲಾಖೆ ಅಂಡರ್ ಬರುತ್ತೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಯಾರು? ಎಚ್ ಸಿ ಮಹದೇವಪ್ಪ ಅವರು. ಇನ್ನ ಮುಖ್ಯಮಂತ್ರಿಗಳಿಗೂ ಕೂಡ ಇವರು ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಇನ್ನ ಮತ್ತೊಂದು ಪತ್ರಿಕಾಗೋಷ್ಠಿಗೆ ಸ್ವಾಮೀಜಿಗಳು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಶೀಘ್ರವೇ ಎಲ್ಲಾ ದಾಖಲೆ, ಆಡಿಯೋ, ವಿಡಿಯೋವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿ ಇದೆ ಅಂತ ಕಾಣಿಸುತ್ತೆ ಅವ್ರ ಹತ್ರ. ಅದೆಲ್ಲವನ್ನು ಕೂಡ ಶೀಘ್ರವೇ ಬಿಡುಗಡೆ ಮಾಡ್ತಾರಂತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಮಾತೆತ್ತಿದ್ರೆ ಸಾಕು ಕಾಂಗ್ರೆಸ್ನವರು ದಲಿತರ ಉದ್ಧಾರಕ್ಕೆ, ಅವರ ಏಳಿಗೆಗೋಸ್ಕರನೇ ನಮ್ಮ ಸರ್ಕಾರ ಇರುವಂತದ್ದು ಅಂತ ಭಾಷಣ ಬಿಗ್ದಿದ್ದು. ಬಜೆಟ್ನಲ್ಲೂ ಕೂಡ ಅದಕ್ಕೋಸ್ಕರನೇ ಇಂತಿಷ್ಟು ಅನುದಾನ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಕೊಡ್ತಿದೆ ಅಂತ ಹೇಳ್ಕೊಂಡಿದ್ದು. ಆದ್ರೆ ಆ ಹಣ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ, ಯಾರ ಹೊಟ್ಟೆ ಸೇರ್ತಾ ಇದೆ, ಇಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂತದ್ದು ಯಾರು, ಅಭಿವೃದ್ಧಿ ನಿಗಮಗಳ ಹೆಸರುಗಳಲ್ಲಿ ಅನ್ನುವಂಥದ್ದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಆಯಾಯ ನಿಗಮದ ಅಧ್ಯಕ್ಷರುಗಳು ಅಂತ ಬರ್ತಾ ಇದೆ. ಕಮಿಷನ್ ಎಷ್ಟು ಮಟ್ಟಿಗೆ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕ್ಷ್ಯ ಸಿಗ್ತಾ ಇರುವಂತದ್ದು ವಿಡಿಯೋದಲ್ಲಿ. ಏನಾಗ್ತಾ ಇದೆ ಭೋವಿ ನಿಗಮದಲ್ಲಿ ಅಂತ ವಾಲ್ಮೀಕಿ ಹಗರಣ ಆದ ಬಳಿಕನೂ ಕೂಡ ಎಚ್ಚೆತ್ಕೊಂಡಿಲ್ವಲ್ಲ ಪೃಥ್ವಿರಾಜ್? ಬಹುಶಃ ಬಜೆಟ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ನಿಗದಿ ಮಾಡುವಂತದ್ದು ಇದೇ ಒಂದು ಕಾರಣಕ್ಕೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಇಂದು ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಭೋವಿ ಅಭಿವೃದ್ಧಿ ನಿಗಮ ಏನಿದೆ, ಇದು ದಲಿತರಿಗೆ ಉದ್ಧಾರ ಮಾಡುವಂತ ನಿಗಮ ಅಂತ ಹೇಳ್ಬಹುದು. ಮತ್ತೆ ಯಾರಿಗೆ ಭೂಮಿ ಇಲ್ಲ, ಮತ್ತೆ ಯಾರಿಗೆ ನಿವೇಶನ ಇಲ್ಲ ಅವರಿಗೆ ಕೊಡುವಂತದ್ದು. ಮತ್ತೆ ಭೂ ಒಡೆತನ ಯೋಜನೆಯಲ್ಲಿ ಈಗಾಗಲೇ ಏನು ಭ್ರಷ್ಟಾಚಾರದ ಆರೋಪ ಅಂದ್ರೆ ಕಮಿಷನ್ ಆರೋಪ ಏನು ಕೇಳಿ ಬಂದಿದೆ, ಇದು ದೊಡ್ಡ ಮಟ್ಟದ ಅಕ್ರಮ ಅಂತ ಹೇಳ್ಬಹುದು. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿರುವಂತದ್ದು ಸಾಮಾನ್ಯವಾಗಿ ಸಾಕಷ್ಟು ಬಾರಿ ದಲಿತರ ಉದ್ಧಾರಕ್ಕೋಸ್ಕರವಾಗಿ ಸಾಕಷ್ಟು ಹಣವನ್ನ ಮೀಸಲಿಟ್ಟಿದ್ದೇವೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಹಣವನ್ನ ಈಗ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಡೆಯುವಂತ ಒಂದು ಹುನ್ನಾರ ಏನಿದೆ. ಈಗ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಯಿತು, ಈಗ ಭೋವಿ ಅಭಿವೃದ್ಧಿ ನಿಗಮದಿಂದ ಕೇಳಿ ಬಂದಿರುವಂತದ್ದು. ಈಗಾಗಲೇ ಈ ಒಂದು ಸರ್ಕಾರ ಬಂದ ನಂತರವಾಗಿ ಶಾಸಕರು ಸಚಿವರುಗಳ ಮೇಲೆ ಕಮಿಷನ್ ಆಪಾದನೆ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಏನು ರವಿಕುಮಾರ್ ಅನ್ನುವಂಥವ್ರು ಅಂದ್ರೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಮೇಲೆ ಅವ್ರು ಮಾತಾಡಿರುವಂತಹ ಒಂದು ವಿಡಿಯೋಯಿಂದಾನೆ, ಆಡಿಯೋಯಿಂದಾನೆ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಒಬ್ಬ ಮಹಿಳೆ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ, ಇಂತಿಷ್ಟು ಅಮೌಂಟ್ ಅನ್ನು ಕೊಡಬೇಕು ಅನ್ನುವಂಥದ್ದು, ಶಾಸಕರಿಗಿಷ್ಟು, ಸಚಿವರಿಗಿಷ್ಟು, ಮತ್ತೆ ಅಧ್ಯಕ್ಷರಿಗಿಷ್ಟು ಅನ್ನುವಂಥದ್ದು. ಈಗ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಮುಖ್ಯವಾಗಿ ಭೂ ಒಡೆತನ ಯೋಜನೆಯಲ್ಲಿ ಒಂದಷ್ಟು ಯೋಜನೆಗಳು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಸಹಜವಾಗಿ ಸಮುದಾಯದ ಒಂದಷ್ಟು ಜನರು ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಎಲ್ಲಿ ಅಭಿವೃದ್ಧಿಗೆ ಇಷ್ಟು ಹಣವನ್ನು ಕೊಡಬೇಕು ಅನ್ನೋ ಆಪಾದನೆ ಕಳೆದ ಹಲವು ತಿಂಗಳನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು. ಈಗ ಆಡಳಿತದಿಂದಾಗಲಿ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು. ಮತ್ತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಇಲಾಖೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಮೇಲೆ ಈಗಾಗಲೇ ಕೇಳಿ ಬಂದಿರುವಂತದ್ದು. ಈಗಾಗಲೇ ಈ ಒಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಅದು ಸದ್ದುಗದ್ದಲು ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು. ಈಗಾಗಲೇ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಮೇಲೆ ಹಿಂದೆ ಕೂಡ ಆಪಾದನೆ ಕೇಳಿ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಈಗ ಮುಖ್ಯವಾಗಿ ಒಬ್ಬ ಮಹಿಳೆ, ಅಲ್ಲಿ ಏನು ಬ್ರೋಕರ್ ಮಹಿಳೆ ಆದಂತವರು ಇಷ್ಟು ಅಮೌಂಟ್ ಅನ್ನು ಕೊಡಬೇಕು ಅಂದ್ರೆ 25 ಲಕ್ಷ ಯೋಜನೆಗೆ 5 ಲಕ್ಷ ಕಮಿಷನ್ ಅನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ಮಾತಾಡುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದ ಕೂಡಲೇ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತ ನಿಟ್ಟಿನಲ್ಲಿ ಕೂಡ ಬೆಳವಣಿಗೆ ಆಗಿರುವಂತದ್ದು. ಹಾಗಾಗಿನೇ ಈಗ ಅಧ್ಯಕ್ಷರು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದ್ ಕಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬಹುಶಃ ಈ ಒಂದು ಏನು ವಿಡಿಯೋ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಿತ್ತರ ಆಗ್ತಾ ಇದೆ. ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ನೊಂದಂತವರಿಗೆ ಈ ಒಂದು ಯೋಜನೆ ಸಿಗ್ತಾ ಇಲ್ಲ, ಭೂ ಒಡೆತನ ಯೋಜನೆಯಲ್ಲಿ ಯೋಜನೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಆಪಾದನೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಮಹಿಳೆ ಕೂಡ ಖುದ್ದು ಅಧ್ಯಕ್ಷರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಂತದ್ದು. ಮತ್ತೆ ಇಂತಿಷ್ಟು ಕೋಟಿ ದುಡ್ಡನ್ನ ಈಗಾಗಲೇ ನಿಮ್ಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದು, ಮತ್ತೆ ಇಷ್ಟು ಪರ್ಸೆಂಟೇಜ್ ಅಮೌಂಟ್ ಅನ್ನು ಈಗಾಗಲೇ ಕೊಡಬೇಕು ಅನ್ನುವಂಥದ್ದು ಮಾತಾಡುವಂಥದ್ದು. ಮತ್ತೆ ಸ್ವತಃ ರವಿಕುಮಾರ್ ಅವರೇ ಈ ಒಂದು ಮಾತಾಡ್ತಿರುವಂತಹ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಡೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ವಹಿಸ್ತಾರೆ ಅನ್ನೋದು ಈಗಾಗಲೇ ಸಾಕಷ್ಟು ಬಾರಿ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದುಬಿಟ್ಟಿತ್ತು. ಆ ಒಂದು ಇಲಾಖೆಯ ಸಚಿವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ರು. ಈ ಒಂದು ವಿಚಾರ ಇವನ್ ಸಂಸತ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ಕೂಡ ತಂದಿತ್ತು. ಇಂಥ ಪ್ರಕರಣಗಳು ಪದೇ ಪದೇ ವರದಿ ಆಗ್ತಾ ಇದ್ರೆ ಸಿದ್ದರಾಮಯ್ಯನವರ ನೈತಿಕತೆನೇ ಕುಸಿದೋಗುತ್ತೆ. ಈ ವಿಚಾರ ಅವ್ರ ಗಮನಕ್ಕೆ ಬಂದ ತಕ್ಷಣನೇ ಅವರು ಕಿತ್ತಾಕುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಇದನ್ನೂ ಕೂಡ ಮುಟ್ಟಿಲ್ಲ ಅಂತ ಕಾಣಿಸುತ್ತೆ ಸಿದ್ದರಾಮಯ್ಯನವರಿಗೆ. ಬಹುಶಃ ಆ ಒಂದು ಅಧ್ಯಕ್ಷರು ಪ್ರಭಾವಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಪೃಥ್ವಿರಾಜ್. ಬಹುಶಃ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನೀವು ಹೇಳಿದಂಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅತ್ಯಂತ ದೊಡ್ಡ ಮಟ್ಟದ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿತ್ತು. ಸ್ವತಃ ಪ್ರಭಾವಿ ಸಚಿವರು ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಮತ್ತೆ ಈಗಲೂ ಕೂಡ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಕೂಡ ನಡೀತಾ ಇದೆ. ಮತ್ತೆ ಬಿಜೆಪಿ ನಾಯಕರು ಕೂಡ ಇದೇ ಒಂದು ವಿಚಾರವನ್ನು ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ
ಸದನದಲ್ಲಿ ಒಪ್ಕೊಂಡಿದ್ದಾರೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆದ ಬಳಿಕವಾಗಿ ಈಗ ಮತ್ತೆ ಭೋವಿ ಅಭಿವೃದ್ಧಿ ನಿಗಮದ ಮೇಲೆ ಈ ರೀತಿಯ ಆಪಾದನೆ ಕೇಳಿ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ವಿರುದ್ಧವಾಗಿ ಕೂಡ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ಎಲ್ಲ ಒಂದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜ ಕಲ್ಯಾಣ ಬೇರೆ ಬೇರೆ ಇಲಾಖೆಯಲ್ಲಿ ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ, ಮತ್ತೆ ಅನುದಾನ ಸಿಗ್ತಾ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಕೇವಲವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆಗೆ ಮಾತ್ರ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಕೂಡ ದಲಿತರಿಗೆ ಸಿಗಬೇಕಾದಂತಹ ಯೋಜನೆಯಲ್ಲಿ ಕಮಿಷನ್ ಅನ್ನುವಂಥದ್ದು ಈಗ ವಿಚಾರ ಕೇಳಿ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತದ್ದು. ಮತ್ತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಯಾವುದೇ ಒಂದು ಯೋಜನೆಯಲ್ಲಿ ಕಮಿಷನ್ ಪ್ರಮಾಣವನ್ನು ಅಂದ್ರೆ ಶಾಸಕರಿಗೆ, ಸಚಿವರುಗಳಿಗೆ ಮತ್ತೆ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಅಧ್ಯಕ್ಷಗಳಿಗೆ ಕೊಡಬೇಕು ಅನ್ನುವಂತ ಮಾತುಗಳು ಕೂಡ ಪದೇ ಪದೇ ಕೇಳಿ ಬರ್ತಾ ಇತ್ತು. ಈಗ ಆ ಮಾತುಗಳಿಗೆ ಪೂರಕವಾಗಿಯೇ ಈಗ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ವಿಡಿಯೋ ಗೊತ್ತಾಗ್ತಾ ಇರುವಂತದ್ದು. ನೋಡಬೇಕಾಗುತ್ತೆ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಈ ಒಂದು ವಿಚಾರವಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಇದು ಗಮನಕ್ಕೆ ಬಂದಿದ್ಯಾ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ಯಾ, ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಸೈಲೆಂಟ್ ಆಗಿದಾರಾ, ಆತ ಪ್ರಭಾವಿ ಅನ್ನುವಂತ ಕಾರಣಕ್ಕೋಸ್ಕರ? ಯಾಕೆಂದ್ರೆ ಸರ್ಕಾರಕ್ಕೆ ಮುಜುಗರ, ಮಾನ ಮರ್ಯಾದೆ ಹೋಗುವಂತ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಯಾವನಾದ್ರೇನು ಆ ಸರ್ಕಾರಕ್ಕೆ ಮುಜುಗರ ಆಗುವಂತದ್ದನ್ನ ತಪ್ಪಿಸುವಂತ ಕೆಲಸ ಮಾಡಬೇಕಾಗಿದೆ. ಸರ್ಕಾರದ ಮೇಲೆ ನಂಬಿಕೆ ಬರೆಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಗೊತ್ತಿದ್ದು ಸೈಲೆಂಟ್ ಆಗಿದ್ರೆ ಮಾತ್ರ ಅದೊಂದು ದೊಡ್ಡ ಅಪರಾಧ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನೋಡೋಣ, ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನ್ಯೂಸ್ 18 ಅಂತೂ ಬ್ರೇಕ್ ಮಾಡಿದೆ. ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ತಾರೆ ಅಂತ.